ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ ಮುದ್ದು ಸೊಸೆ ಇವತ್ತಿನ ಹಂಚಿಕೆ ಏನಾಗುತ್ತೆ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ವಿದ್ಯಾ ತನ್ನ ಗಂಡನಾದ ಭದ್ರೇಗೌಡರು ಏನು ತಪ್ಪು ಮಾಡಿಲ್ಲ ಅಂತ ವಿದ್ಯಾ ಕೂಡ ಈ ಕಡೆ ಗಂಡನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಭದ್ರ ಅವರು ಕೂಡ ನನ್ನ ನಂಬ್ಕೊಂಡಿದ್ದಾಳಲ್ಲ, ನನಗೆ ಅಷ್ಟೇ ಸಾಕು, ನಾನು ಇದರ ಹಿಂದೆ ಏನು ಮಸಲತ್ ನಡೆದಿದೆ ಅಂತ ಕಂಡುಹಿಡಿಬೇಕಂತ ಹೇಳಿ ಈ ಕಡೆ ಆ ಕೇಕನ್ನು ಕೂಡ ಈ ಕಡೆ ಇನ್ವೆಸ್ಟಿಗೇಷನ್ಗೆ ಕಳಿಸ್ತಾರೆ. ಹಾಗೆ ಕಾಟ್ಲೆ ಅಣ್ಣವರು ಕೂಡ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಒಂದು ದಿನದಲ್ಲಿ ಹೇಗಾರು ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿ ಬಂದಿರ್ತಾರೆ. ಆಗ ಈ ಕಡೆ ಅವರು ಕೂಡ ಆ ಟೆಸ್ಟಿಗೆ ಎಲ್ಲ ಕಳಿಸಿರ್ತಾರೆ. ಮತ್ತೆ ಈ ಕಡೆ ವಿದ್ಯಾ ಅವರು ಕೂಡ ತನ್ನ ತಂದೆಗೆ ಕಾಲ್ ಮಾಡಿ ಅವರು ಹೇಳ್ತಾ ಇರ್ತಾರೆ, ಅಪ್ಪ ನನ್ನ ಜೀವನ ಹಾಳಾಗಿ ಹೋಯ್ತು, ನೀನೇ ಬಂದು ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ವಿದ್ಯಾ ಅವರ ತಂದೆಯವರು ಕೂಡ ಈ ಕಡೆ ಡಂಗೂರವನ್ನ ಇಟ್ಕೊಂಡು ಅವರು ಸಾರ್ತಾ ಇರ್ತಾರೆ. ಈ ಕಡೆ ಎಲ್ಲರೂ ಕೂಡ ಎಷ್ಟು ನಿಲ್ಲಿಸು ಅಂದ್ರೂ ಕೂಡ ಅವರು ನಿಲ್ಲಿಸೋದಿಲ್ಲ. ನನ್ನ ಮಗಳಿಗೆ ನ್ಯಾಯ ಸಿಗೋವರೆಗೂ ನಾನು ಇದನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಅದನ್ನ ಮುಂದುವರಿಸ್ತಾ ಇರ್ತಾರೆ. ಆಗ ಇದನ್ನ ನೋಡಿದ ಶಿವರಾಮೇಗೌಡರು, ಇದು ಯಾರಿಗೆಲ್ಲ ತಿಳಿಬಾರ್ದಂತ ನಾನಿದ್ದೇನೋ ಹಾಗೆ ಜನರಿಗೆಲ್ಲ ತಿಳಿಯೋ ಹಾಗೆ ಆಯ್ತಲ್ಲ ಅಂತ ಹೇಳಿ ಅವರು ಕೂಡ ಇಲ್ಲಿ ನನ್ನ ಮಗ ಎಂತ ತಪ್ಪು ಮಾಡಿಬಿಟ್ಟ ಅಂತ ಹೇಳಿ ಬೇಸರದಲ್ಲೇ ಇರ್ತಾರೆ. ಸಾವಿತ್ರಿ ಅವರು ಕೂಡ ನನಗೆ ಮಗಳಿಗೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಇದೇ ಟೈಮಲ್ಲಿ ಒಡವೆ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿ ಈ ಕಡೆ ಅವರು ಹಣಕ್ಕಾಗಿ ಅವರ ಅಣ್ಣನ ಹತ್ರ ಬೇಡಿಕೆಯನ್ನ ಇಡ್ತಾ ಇರ್ತಾರೆ. ಆಗ ಈ ಕಡೆ ಶಿವರಾಮಗೌಡರು ಇದನ್ನೆಲ್ಲ ನೋಡದೆ, ನಾನು ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂತ ಹೇಳಿ ಆ ಕಡೆ ವಿದ್ಯಾ ಅವರ ತಂದೆಯನ್ನ ಕೂಡ, ನಿಮಗೆ ನಾನು ಪರಿಹಾರವನ್ನ ಕೊಡ್ತೇನೆ, ಬನ್ನಿ ಕುತ್ಕೊಂಡು ಮಾತಾಡೋಣ, ಈ ರೀತಿ ಎಲ್ಲ ಮಾಡಬೇಡಿ ಅಂತ ಕರೀತಾರೆ. ಆಗ ಈ ಕಡೆ ಆಯ್ತು, ನನ್ನ ಮಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಇಳಿದು ಬರ್ತಾರೆ. ಹಾಗೆ ವಿದ್ಯಾ ಅವರು ಕೂಡ, ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತು, ನಾನು ನನ್ನ ಗಂಡನ್ನ ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಈ ಕಡೆ ವಿದ್ಯಾ ಅವರು ಕೂಡ ನಿಲ್ತಾರೆ. ಆಗ ಈ ಕಡೆ ಸಾವಿತ್ರಿ ಅವರು ಕೂಡ ಹೇಳ್ತಾ ಇರ್ತಾರೆ, ಅಣ್ಣ ನನ್ನ ಮಗಳಿಗೆ ತಪ್ಪಾಗಿದೆ ಅಲ್ಲ, ಆ ತಪ್ಪನ್ನ ನೀವು ಯಾವ ರೀತಿ ಸರಿಪಡಿಸ್ತೀರಾ, ನಾನು ನನ್ನ ಮಗಳು ಸತ್ತೋಗ್ತೇವೆ ಅಂತ ಹೇಳಿ ಈ ಕಡೆ ಸಾವಿತ್ರಿ ಅವರು ಕೂಡ ಪದೇ ಪದೇ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಚಿಕ್ಕಪ್ಪನವರು ಕೂಡ, ಸಾವಿತ್ರಿ ನಾವಿಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಹಾಗೆ ವಿದ್ಯಾ ಅವರಿಗೂ ಕೂಡ ಸುಮ್ಮನೆ ಇರ್ಲಿಕ್ಕೆ ಹೇಳ್ತಾರೆ. ಈ ಕಡೆ ವಿದ್ಯಾ ಅವರು ಕೂಡ ನಾನು ನನ್ನ ಗಂಡನ್ನ ಬಿಟ್ಕೊಡೋದಿಲ್ಲ ಅಂತ ಇಲ್ಲಿ ಅವರು ಕೂಡ ಆಟ ಹಿಡಿತಾರೆ. ಮತ್ತೆ ಸಾವಿತ್ರಿ ಅವರಿಗೂ ಕೂಡ ನನ್ನ ಮಗಳಿಗೆ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಈ ಕಡೆ ಅಳ್ತಾ ಇರ್ತಾರೆ. ಈ ಕಡೆ ವಿದ್ಯಾನು ಕೂಡ, ನನ್ನ ಗಂಡನಿಗೆ ನಾನು ಇನ್ನೊಂದು ಮದುವೆ ಹೇಗೆ ಮಾಡ್ತಿರೋ ನಾನೇ ನೋಡ್ತೀನಿ ಅಂತ ಹೇಳಿ ಈ ಕಡೆ ಇರ್ತಾರೆ. ಹಾಗೆ ಅವ್ರ ತಂದೆ ಕೂಡ, ನನ್ನ ಅಳಿಯನಿಗೆ ಹೇಗೆ ಇನ್ನೊಂದು ಮದುವೆ ಮಾಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವ್ರ ತಂದೆನೂ ಕೂಡ ನಿಂತಿರ್ತಾರೆ. ಶಿವರಾಮ್ ಗೌಡ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ರೂಮಿನೊಳಗೆ ಹೋಗಿ ಒಂದು ಪೇಪರನ್ನು ತರ್ತಾರೆ. ಆಗ ಎಲ್ಲರೂ ಕೂಡ ಅದನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಮತ್ತು ಈ ಕಡೆ ಸಾವಿತ್ರಿನೂ ಕೂಡ, ಅಣ್ಣ ಮಾತಾಡೋಣ ಏನಣ್ಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಸಾವಿತ್ರಿ, ನಿನಗೆ ಮೋಸ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ, ನೀನು ಸುಮ್ಮನೆ ಇರು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಚಿಕ್ಕಪ್ಪ ಅವರು ಕೂಡ, ಸಾವಿತ್ರಿ ನೀನು ಯಾಕೆ ಹಂಗೆ ಮಾಡ್ತೀಯ, ನೀನು ಅವರು ಶಿವರಾಮೇಗೌಡ ಹೇಳೋವರೆಗೂ ನೀನು ಸುಮ್ಮನೆ ಇರ್ಬೋದಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಆಯ್ತಣ್ಣ, ನೀವು ನನ್ನ ಮಗಳಿಗೆ ನನಗೆ ನ್ಯಾಯ ಕೊಡಿಸ್ತೀರಿ ಅಂತ ನಾನು ಇದ್ದೀನಿ ಅಂತ ಇಲ್ಲಿ ಸಾವಿತ್ರಿ ಅವರು ಹೇಳ್ತಾ ಇರ್ತಾರೆ. ಆಗ ಶಿವರಾಮ್ ಗೌಡ್ರಿಗೂ ಕೂಡ ಇಲ್ಲಿ ಕೋಪ ಬಂದಿರುತ್ತೆ. ಆಗ ಈ ಕಡೆ ವಿದ್ಯಾ ಅವರು ಕೂಡ, ಭಾವ ನನ್ನ ತಾಳಿನ ನನ್ನಿಂದ ಕಿತ್ಕೋಬೇಡಿ, ನನ್ನ ಗಂಡನ ನಾನು ಯಾವುದೇ ರೀತಿ ಯಾರಿಗೂ ಬಿಟ್ಕೊಡೋದಿಲ್ಲ, ನಾನಿಲ್ಲ ಅಂದರೆ ಸತ್ತೋಗ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ, ಈಗ ನಾನು ಏನು ತೀರ್ಮಾನ ಕೊಡ್ತೇನೋ ಅದೇ ಅಂತಿಮ ತೀರ್ಮಾನ, ನಾನು ಇದನ್ನೆಲ್ಲ ಕಣ್ಣಿಂದ ಸಾಕ್ಷಿಯಾಗಿರೋದ್ರಿಂದ ನಾನು ಇದನ್ನ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡೋದಾದ್ರೆ ಈ ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ನೀನು ಹೋಗ್ಬೋದು, ಇಲ್ಲ ಅಂದರೆ ನಾನು ಮೊದಲನೇ ಹೆಂಡತಿಯಾಗಿ ಇರ್ತೇನೆ ಅಂದರೆ ಈ ಹಟ್ಟಿಯಲ್ಲಿ ನೀನು ಇರ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಇದನ್ನ ಕೇಳಿದ ವಿದ್ಯಾಗೆ ಮತ್ತೆ ಅವರ ತಂದೆಯವರಿಗೆ ಮತ್ತೆ ಕುಟುಂಬದವರೆಲ್ಲರಿಗೂ ಶಾಕ್ ಆಗ್ತದೆ. ಮತ್ತೆ ಸಾವಿತ್ರಿ ಅವರಿಗೆ ಕೂಡ ತುಂಬಾನೇ ಖುಷಿ ಆಗ್ತದೆ. ಮತ್ತು ಇದನ್ನ ಕೇಳಿದ ವಿದ್ಯಾ ಹೇಳ್ತಾಳೆ, ಮಾವ ಅದೇಗ್ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನನಗೆ ಇದೇ ತೀರ್ಮಾನ ಈಗ ಕಣ್ಣಿಗೆ ಬೀಳ್ತಾ ಇರೋದು,
ನೀವು ಇದನ್ನ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಡೈವರ್ಸ್ ಕೊಟ್ಟು ನಿಮ್ಮ ಮನೆಗೆ ಹೋಗಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ವಿದ್ಯಾನು ಸಾಧ್ಯ ಇಲ್ಲ, ಅದು ಸಾಧ್ಯವಾಗದ ಮಾತು ಅಂತ ಹೇಳಿ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಆಗ ಈ ಕಡೆ ಶಿವರಾಮೇಗೌಡರು ಕೂಡ ಹೇಳ್ತಾರೆ, ನಾನು ಏನ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನಾನು ನನ್ನ ಘನತೆ ಗೌರವದ ಪ್ರಶ್ನೆ, ನಾನು ರಾಜಕೀಯದಲ್ಲಿ ಇರುವಾಗ ಇದೆಲ್ಲ ಎಲ್ಲ ಊರುಗಳಿಗೂ ಸಾರೋದು ಬೇಡ. ಆದ್ರಿಂದ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ. ವಿದ್ಯಾ, ನೀನು ಸೈನ್ ಮಾಡಿ ಕೊಟ್ಟೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಮೊದಲನೇ ಹೆಂಡತಿಯಾಗಿ ಇರ್ತೇನೆ ಅಂತ ಹೇಳಿರೋದಾದ್ರೆ ನಾವು ರುದ್ರನ್ಗೆ ಮತ್ತೆ ವಿನಂತಿಗೆ ಮದುವೆ ಮಾಡಿಸ್ತೇವೆ. ಇದಕ್ಕೆ ನಿಂದೆ ಯಾವುದೇ ಅಡ್ಡಿ ಬರಬಾರ್ದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭದ್ರೇಗೌಡರು ಕೂಡ ಸುಮ್ಮನೆ ನೋಡ್ತಾ ಇರ್ತಾರೆ. ಮತ್ತು ಈ ಕಡೆ ಕ್ವಾಟ್ಲೆ ಅಣ್ಣನು ಕೂಡ ಈ ಕಡೆ ರಿಪೋರ್ಟ್ ತರಲಿಕ್ಕೆ ಅಂತ ಅವರು ಹೋಗಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ವಿದ್ಯಾ ಅವರು ಕೂಡ ಸೈನ್ ಆಗಬೇಕು ಅಂತ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಕ್ವಾಟ್ಲೆ ಅಣ್ಣ ಅವರು ಕೂಡ ರಿಪೋರ್ಟ್ ಇಟ್ಕೊಂಡು ಬರ್ತಾರೆ, ನಿಲ್ಲಿಸಿ ಅಂತ ಹೇಳಿ. ಆಗ ಕ್ವಾಟ್ಲೆ ಅಣ್ಣವರು ಕೂಡ ಹೇಳ್ತಾರೆ, ವಿದ್ಯಾ, ನೀನು ಮಾಡಿರೋ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಾಗಿದೆ. ನಿನ್ನ ಗಂಡನ ಮೇಲೆ ನೀನು ನಂಬಿಕೆ ಇಟ್ಟಿದ್ದೀಯಲ್ಲ, ಅದು ನಿನಗೆ ಒಳ್ಳೆ ಫಲಿತಾಂಶವನ್ನ ಕೊಟ್ಟಿದೆ. ಈ ಸಾವಿತ್ರಿ ಅಕ್ಕ ಮತ್ತೆ ವಿನಂತಿ ಮಾಡಿದ ಎಲ್ಲ ಕಳ್ಳಾಟಗಳು ಈ ರಿಪೋರ್ಟ್ನಲ್ಲಿ ಬಯಲಾಗ್ತಿದೆ. ಈ ರಿಪೋರ್ಟನ್ನು ನೀವು ತೆಗೆದು ನೋಡ್ರಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭದ್ರೇಗೌಡರು ಕೂಡ ಅದನ್ನ ತೆಗೆದುಕೊಂಡು ನೋಡ್ತಾರೆ. ಆಗ ಈ ಕಡೆ ಅದರಲ್ಲಿ ಮತ್ತಿನ ಔಷಧಿ ಮಿಕ್ಸ್ ಆಗಿದೆ ಅಂತ ಹೇಳಿ ಬಂದಿರುತ್ತೆ. ಆಗ ಭದ್ರೇಗೌಡರು ಕೂಡ, ಅಪ್ಪ, ನಾನು ನಿಮ್ಮ ವಿರುದ್ಧವಾಗಿ ನಾನು ಮಾತಾಡಲೇ ಇಲ್ಲ, ಆದರೆ ನನಗೆ ಈಗ ಮಾತಾಡಲಿಕ್ಕೆ ಸಾಕ್ಷಿ ಸಮೇತವಾಗಿ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಅದನ್ನು ತೋರಿಸ್ತಾರೆ. ಇವರು ನನಗೆ ಅವತ್ತು ವಿನಂತಿ ಮತ್ತು ನನ್ನ ಹೆಂಡತಿಯ ಬಗ್ಗೆ ಮಾತಾಡಿದಾಗೆ ನನಗೆ ಡೌಟ್ ಬಂತು. ಈ ಕೇಕ್ನಲ್ಲಿ ಮತ್ತಿನ ಇಂಜೆಕ್ಷನ್ ಬೆರೆಸಿ ನನಗೆ ಕೊಟ್ಟು ಈ ರೀತಿಯಾಗಿ ನಾಟಕ ಮಾಡಿದ್ದಾರೆ. ಇವರು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ಅಪ್ಪಾಜಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಸಾವಿತ್ರಿ, ನೋಡಿ ಅಣ್ಣ, ನಮ್ಮ ಮೇಲೆ ಯಾವ ರೀತಿ ಅಪರಾಧ ಮಾಡ್ತಾ ಇದ್ದಾರೆ. ಇವರೇ ಯಾವುದೋ ಒಂದು ಸುಳ್ಳು ಸಾಕ್ಷಿಯನ್ನು ತಂದು ಈ ರೀತಿ ಮದುವೆ ಆಗಬಾರ್ದು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಚಿಕ್ಕಪ್ಪನವರು, ಸಾವಿತ್ರಿ, ನೀನು ಸುಮ್ಮನಿರು, ಅದೇನು ಸಾಕ್ಷಿ ಅಂತ ನೋಡೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭದ್ರೇಗೌಡರು ಕೂಡ ಆ ಕೇಕಿನಲ್ಲಿ ಇದ್ದ ರಿಪೋರ್ಟನ್ನು ಈ ಕಡೆ ಶಿವರಾಮೇಗೌಡರಿಗೆ ಕೊಡ್ತಾರೆ. ಅದನ್ನ ನೋಡಿ ಶಿವರಾಮೇಗೌಡರು ಕೂಡ ಈ ಕಡೆ ಶಾಕ್ ಆಗ್ತಾರೆ. ಆಗ ಈ ಕಡೆ ಮತ್ತೆ ಅವರು ಹೇಳ್ತಾರೆ, ಸಾವಿತ್ರಿ, ನೀನು ಯಾಕಮ್ಮ ಹೀಗೆ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನೀನು ಈ ರೀತಿ ಮಾಡ್ತೆ ಅಂತ ನಾನು ಯಾವತ್ತೂ ನಂಬಿರಲಿಲ್ಲ. ನನಗೆ ಮೋಸ ಮಾಡಲಿಕ್ಕೆ ಅಂತ ನೀನು ಈ ರೀತಿ ಮಾಡಿದೆ ಅಲ್ಲಮ್ಮ. ನಾನು ನಿನ್ನನ್ನು ಎಷ್ಟು ನಂಬ್ಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಕೂಡ ಆ ಕಡೆ ಸಾವಿತ್ರಿಗೆ, ಸಾವಿತ್ರಿ, ನಮ್ಮ ಮನೆ ಹಾಳು ಮಾಡ್ಬೇಕಂತಾನೆ ಬಂದಿದ್ದೀಯೇನೆ ನೀನು ಅಂತ ಹೇಳಿ ಈ ಕಡೆ ಬೈತಾ ಇರ್ತಾರೆ. ನೀನು ನಿನ್ನ ಮಗಳು ನಮ್ಮ ಮನೆಯಲ್ಲಿ ಇರೋದಕ್ಕೆ ಅವಕಾಶವಿಲ್ಲ, ನೀ ಮನೆ ಬಿಟ್ಟು ತೊಲಗ್ರಿ, ಇನ್ನು ಏನೇನು ಮಾಡ್ತೀರೋ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಹಾಗೆ ಮತ್ತೆ ವಿದ್ಯಾವರು ಕೂಡ ತುಂಬಾನೇ ಖುಷಿಯಲ್ಲಿ, ಭಾವ, ನಿಮಗೆ ಈಗ ಸಾಕ್ಷಿ ಸಿಗ್ತಾ, ನೀವು ನಿಮ್ಮ ಮಗನನ್ನೇ ನಂಬಲಿಲ್ಲ ಅಲ್ಲ ಭಾವ, ಇವರು ನಿಮ್ಮನ್ನ ನಂಬಿಸ್ಲಿಕ್ಕೆ ಈ ರೀತಿಯಾಗಿ ನಾಟಕ ಮಾಡಿದ್ದಾರೆ. ನಿಮ್ಮ ಮಗ ಯಾವತ್ತೂ ಆ ತಪ್ಪು ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗಾದರೂ ನೀವು ಇದರ ಬಗ್ಗೆ ನೀವು ಕಠಿಣವಾದ ಶಿಕ್ಷೆಯನ್ನ ಮತ್ತೆ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ವಿದ್ಯಾ ಅವರು ಹೇಳ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.